ವೀಕ್ಷಕರೇ ನೋಡಿ, ಇವತ್ತು ನೀವು ಈ ಕೆನಲ್ ಅನ್ನ ನೋಡ್ತಾ ಇದ್ದೀರಲ್ಲ, ಕೆನಲ್, ಈ ಕೆನಲ್ಲೇ ಇವತ್ತು ಇದಕ್ಕೆಲ್ಲ ಕಾರಣ ಆಗಿದ್ದು. ಜಲಯುದ್ಧ ಶುರುವಾಗಿದೆ ಈ ಕೆನಲ್ ನಿಂದಾಗಿ. ನೋಡಿ ಯಾವ ರೀತಿಯಾಗಿ ಜನ ನಿಂತಿದ್ದಾರೆ ಕೆನಲ್ ಸುತ್ತಲೂ ಅಂತೇಳಿ. ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ನೈಜ ದೃಶ್ಯಾವಳಿಯ ಒಂದು ಚಿತ್ರಣವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇವತ್ತು ಈ ಜಲಯುದ್ಧ ಆಗೋದಕ್ಕೆ ಕಾರಣ ಏನು ಅಂತೇಳಿ ನಿಮ್ಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ತುಮಕೂರಿಗೆ ಗೋರೂರು ಡ್ಯಾಮ್ ನಿಂದ 24 ಟಿಎಂಸಿ ನೀರನ್ನ ಹಂಚಿಕೆ ಮಾಡಲಾಗಿದೆ. ಆದ್ರೆ ಯಾವ ವರ್ಷವೂ ಕೂಡ 24 ಟಿಎಂಸಿ ನೀರನ್ನ ಹರಿದಿಲ್ಲ, ಇಲ್ಲಿ ಹರಿಸಿಲ್ಲ, ಇಲ್ಲಿಯವರು ಕೂಡ ಹರಿಸಿಲ್ಲ. ಆ 24 ಟಿಎಂಸಿಯಲ್ಲಿ ಮಾಗಡಿಗೆ 0.75 ಟಿಎಂಸಿ ನೀರನ್ನ ಹರಿಸೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದ. 24 ಟಿಎಂಸಿನೇ ಯಾವತ್ತೂ ಬಂದಿಲ್ಲ ಅಂತದ್ರಲ್ಲಿ ಅದರಲ್ಲಿ 0.75 ಟಿಎಂಸಿ ನೀರನ್ನ ಹರಿಸ್ತೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಅಂತೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಪೈಪ್ ಲೈನ್ ಕಾಮಗಾರಿ ನಡೀತಾ ಇತ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಪೈಪ್ ಲೈನ್ ಕಾಮಗಾರಿ, ಇದರ ವಿರುದ್ಧವಾಗಿ ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿದ್ದು. ಸ್ಟೀಲ್ ಪೈಪ್ ಅನ್ನ ಹಾಕಿ ಮಾಗಡಿಗೆ ಹೇಮಾವತಿ ನೀರನ್ನು ಹರಿಸಲಾಗ್ತಾ ಇದೆ. ಅದು ಆ ನಾಲೆ ಮಾಡ್ತಾರೆ, ಆ ನಾಲೆ ಮೂಲಕ ಕುಣಿಗಲ್ನಿಂದ ಮಾಗಡಿಗೆ ನೀರು ಹರಿಸಬಹುದು. ಹೇಮಾವತಿ ನೀರು ಹರಿಸಿದ್ರೆ ಕುಣಿಗಲ್ಗೆನೆ ನೀರು ಸಿಗೋದಂತಾಗುತ್ತೆ. ತುಮಕೂರಿನ ಉಳಿದ ತಾಲೂಕುಗಳಿಗೆ ನೀರು ಕಡಿಮೆ ಆಗುತ್ತೆ. ಇವತ್ತು ಆ ಭಾಗದ ರೈತರು, ಜನರು ಇವತ್ತು ಆಕ್ರೋಶವನ್ನ ಹೊರ ಹಾಕ್ತಿರೋದು, ನೀವು ನಮಗೆ ಸಿಗುವಂತ ನೀರಿನಲ್ಲಿ ಅದರಲ್ಲೂ ಕಟ್ ಮಾಡಿ ನೀವು ಕುಣಿಗಲ್ಗೆ ತಗೊಂಡೋದ್ರೆ ಅಥವಾ ಮಾಗಡಿಗೆ ತಗೊಂಡೋದ್ರೆ ನಮ್ಗೆಲ್ ಸಿಗುತ್ತೆ? ನಾವೇನ್ ಮಾಡಬೇಕು? ಕುಡಿಯೋದ್ ಬೇಡವಾ? ನಾವು ನೀರನ್ನ ಬಳಸೋದ್ ಬೇಡವಾ? ಮೊದಲನೇ ಬೆಳೆ ಓಕೆ, ಎರಡನೇ ಬೆಳೆಗೆ ಏನ್ ಮಾಡಬೇಕು? ನಾವ್ ಯಾರನ್ನ ಪ್ರಶ್ನೆ ಮಾಡಬೇಕು? ನೀವು ಗೋರೂರು ಡ್ಯಾಮ್ ನೀರನ್ನ ಬುಗಡನಹಳ್ಳಿ ಕೆರೆಗೆ ಹರಿಸಿ, ಆ ಬುಗಡನಹಳ್ಳಿ ನೀರಿಗೆ ಡ್ಯಾಮ್ಗೆ ಹರಿಸಿ, ನೀವು ಅಲ್ಲಿಂದ ಪೈಪ್ ಮೂಲಕ ತುಮಕೂರು ನಗರಕ್ಕೆ ಪೂರೈಸಲಾಗ್ತಾ ಇದೆ. ಈಗ ಮಧುಗಿರಿ, ಶಿರಾ, ಗುಬ್ಬಿ, ತುರುವೇಕೆರೆ, ತಿಪ್ಟೂರು, ಕುಣಿಗಲ್, ಚಿಕ್ಕನಾಯಕನಹಳ್ಳಿಗೆ ಹೇಮಾವತಿ ನೀರೇ ಹೋಗೋದು. ಆ ಹೇಮಾವತಿ ನೀರನ್ನೇ ಇವತ್ತು ನಂಬ್ಕೊಂಡಿರೋದು ಅಲ್ಲಿನ ಜನ. ತುಮಕೂರಿಗೆ ಹೇಮಾವತಿ ನದಿ ಮೂಲ ಬಿಟ್ರೆ ಬೇರೆ ಯಾವುದು ಇಲ್ಲ, ಬೇರೆ ಯಾವುದು ನದಿ ಇಲ್ಲ. ಎಲೆಕ್ಷನ್ ಬಂದಾಗ ನಾವು ಆ ನದಿ ನೀರು ತುಂಬಿಸ್ತೀವಿ, ಈ ನದಿ ನೀರು ತುಂಬಿಸ್ತೀವಿ ಅಂತೇಳಿ ಪ್ರಚಾರವನ್ನ ಮಾಡಿ ಇಲ್ಲ ಸಲ್ಲದ ವಿಶ್ವಾಸಗಳನ್ನ ಕೊಟ್ಟು ಯಾವ ನದಿ ನೀರು ತುಂಬಿಸೋ ಕೆಲಸ ಆಗಿದೆ? ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ, ಶಿರಾ ಬೈ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ? ನೀರು ತುಂಬಿಸ್ತೀವಿ ಅಂತೇಳಿ ಭರವಸೆ ಕೊಟ್ರು, ಒಂದು ಅಪರೂಪಕ್ಕೊಂದ್ಸರಿ ನೀರು ತುಂಬಿಸೋಂತ ಕೆಲಸಗಳಾಯ್ತು. ಈ ಶ್ರೀರಂಗ ಏತ ನೀರಾವರಿಗೆ ಹೇಮಾವತಿಯಿಂದ 0.75 ಟಿಎಂಸಿ ನೀರು ಹಂಚಿಕೆ ಆಗ್ತಾ ಇದೆ. ಅದೇ ನೀರನ್ನ ಸ್ಟೀಲ್ ಪೈಪ್ ಲೈನ್ ಮೂಲಕ ಹರಿಸಲಾಗ್ತಾ ಇದೆ. ಈಗ ನಾವು ಯಾವ ನೀರನ್ನ ಕಿತ್ತುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಮಾಗಡಿ ನಾಯಕರು. ಮತ್ತೆ ಎಲ್ಲಿಂದ ಬರುತ್ತೆ ನಿಮಗೆ ನೀರು? ನಾವು ಯಾವ ನೀರನ್ನ ಕೂಡ ಕಿತ್ತುಕೊಳ್ಳುತ್ತಿಲ್ಲ ಅಂತಾರೆ ಮಾಗಡಿ ನಾಯಕರು. ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ತುಮಕೂರು ಜನ ರೆಡಿ ಇದ್ದಾರಾ? ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಈಗ 1 ತಿಂಗಳು ಗಡುವು ಕೊಟ್ಟಿದ್ದಾರೆ ವೀಕ್ಷಕರೇ. ಇವತ್ತು ಸುರೇಶ್ ಅವರು ಹೇಳಿದ್ದಾರೆ, ಶಾಸಕರು, ಇದು ಟ್ರೈಲರ್ ಅಷ್ಟೇ. ಒಂದು ಕೂಗಿಗೆ ಎಷ್ಟು ಜನ ಸೇರಿದ್ದಾರೆ ನೋಡಿ, ಎಷ್ಟು ಜನ ಸೇರಿದ್ದಾರೆ ಒಂದು ಕೂಗಿಗೆ. ಇದು ಬರೀ ಟ್ರೈಲರ್ ಅಷ್ಟೇ. ಇದೇನಾದ್ರು ಕಂಟಿನ್ಯೂ ಆಯ್ತು ಅಂತಂದ್ರೆ ನಿಮಗೆ ಪಿಕ್ಚರ್ ಅನ್ನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ವೀಕ್ಷಕರೇ ನೋಡಿ, ಇವತ್ತು ನೀವು ಈ ಕೆನಲ್ ಅನ್ನ ನೋಡ್ತಾ ಇದ್ದೀರಲ್ಲ, ಕೆನಲ್, ಈ ಕೆನಲ್ಲೇ ಇವತ್ತು ಇದಕ್ಕೆಲ್ಲ ಕಾರಣ ಆಗಿದ್ದು. ಜಲಯುದ್ಧ ಶುರುವಾಗಿದೆ ಈ ಕೆನಲ್ ನಿಂದಾಗಿ. ನೋಡಿ ಯಾವ ರೀತಿಯಾಗಿ ಜನ ನಿಂತಿದ್ದಾರೆ ಕೆನಲ್ ಸುತ್ತಲೂ ಅಂತೇಳಿ. ಇದೇ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ನೈಜ ದೃಶ್ಯಾವಳಿಯ ಒಂದು ಚಿತ್ರಣವನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇವತ್ತು ಈ ಜಲಯುದ್ಧ ಆಗೋದಕ್ಕೆ ಕಾರಣ ಏನು ಅಂತೇಳಿ ನಿಮ್ಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ತುಮಕೂರಿಗೆ ಗೋರೂರು ಡ್ಯಾಮ್ ನಿಂದ 24 ಟಿಎಂಸಿ ನೀರನ್ನ ಹಂಚಿಕೆ ಮಾಡಲಾಗಿದೆ. ಆದ್ರೆ ಯಾವ ವರ್ಷವೂ ಕೂಡ 24 ಟಿಎಂಸಿ ನೀರನ್ನ ಹರಿದಿಲ್ಲ, ಇಲ್ಲಿ ಹರಿಸಿಲ್ಲ, ಇಲ್ಲಿಯವರು ಕೂಡ ಹರಿಸಿಲ್ಲ.
ಆ 24 ಟಿಎಂಸಿಯಲ್ಲಿ ಮಾಗಡಿಗೆ 0.75 ಟಿಎಂಸಿ ನೀರನ್ನ ಹರಿಸೋದಕ್ಕೆ ಈಗ ಪ್ಲಾನ್ ಮಾಡ್ಕೊಂಡಿದ್ದಾರೆ. 24 ಟಿಎಂಸಿನೇ ಯಾವತ್ತೂ ಬಂದಿಲ್ಲ ಅದರಲ್ಲಿ 0.75 ಟಿಎಂಸಿ ನೀರನ್ನ ಹರಿಸ್ತೀರಾ ಅಂತ ಹೇಳಿದ್ರೆ ಏನ್ ಅರ್ಥ ಅಂತೇಳಿ ರೈತರು ಪ್ರಶ್ನೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಪೈಪ್ಲೈನ್ ಕಾಮಗಾರಿ ನಡೀತಾ ಇತ್ತಲ್ಲ, ಇಲ್ಲಿ ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಪೈಪ್ಲೈನ್ ಕಾಮಗಾರಿ, ಇದರ ವಿರುದ್ಧವಾಗಿ ಇವತ್ತು ರೈತರು ಆಕ್ರೋಶವನ್ನು ಹೊರಹಾಕಿದ್ದು. ಸ್ಟೀಲ್ ಪೈಪ್ ಅನ್ನ ಹಾಕಿ ಮಾಗಡಿಗೆ ಹೇಮಾವತಿ ನೀರನ್ನು ಹರಿಸಲಾಗ್ತಾ ಇದೆ. ಅದು ಆ ನಾಲೆ ಮಾಡ್ತಾರೆ, ಆ ನಾಲೆ ಮೂಲಕ ಕುಣಿಗಲ್ನಿಂದ ಮಾಗಡಿಗೆ ನೀರು ಹರಿಸಬಹುದು. ಹೇಮಾವತಿ ನೀರು ಹರಿಸಿದ್ರೆ ಕುಣಿಗಲ್ಗೆನೆ ನೀರು ಸಿಗೋದಂತಾಗುತ್ತೆ. ತುಮಕೂರಿನ ಉಳಿದ ತಾಲೂಕುಗಳಿಗೆ ನೀರು ಕಡಿಮೆ ಆಗುತ್ತೆ. ಇವತ್ತು ಆ ಭಾಗದ ರೈತರು ಜನರು ಇವತ್ತು ಆಕ್ರೋಶವನ್ನ ಹೊರಹಾಕ್ತಿರೋದು, ನೀವು ನಮಗೆ ಸಿಗುವಂತ ನೀರಿನಲ್ಲಿ ಅದರಲ್ಲೂ ಕಟ್ ಮಾಡಿ ನೀವು ಕುಣಿಗಲ್ಗೆ ತಗೊಂಡೋದ್ರೆ ಅಥವಾ ಮಾಗಡಿಗೆ ತಗೊಂಡೋದ್ರೆ ನಮ್ಗೆಲ್ ಸಿಗುತ್ತೆ? ನಾವೇನ್ ಮಾಡಬೇಕು? ಕುಡಿಯೋದ್ ಬೇಡವಾ? ನಾವು ನೀರನ್ನ ಬಳಸೋದ್ ಬೇಡವಾ? ಮೊದಲನೇ ಬೆಳೆ ಓಕೆ, ಎರಡನೇ ಬೆಳೆಗೆ ಏನ್ ಮಾಡಬೇಕು? ನಾವ್ ಯಾರನ್ನ ಪ್ರಶ್ನೆ ಮಾಡಬೇಕು? ನೀವು ಗೋರೂರು ಡ್ಯಾಮ್ ನೀರನ್ನ ಬುಗಡನಹಳ್ಳಿ ಕೆರೆಗೆ ಹರಿಸಿ, ಆ ಬುಗಡನಹಳ್ಳಿ ನೀರಿಗೆ ಡ್ಯಾಮ್ಗೆ ಹರಿಸಿ, ನೀವು ಅಲ್ಲಿಂದ ಪೈಪ್ ಮೂಲಕ ತುಮಕೂರು ನಗರಕ್ಕೆ ಪೂರೈಸಲಾಗ್ತಾ ಇದೆ. ಈಗ ಮಧುಗಿರಿ, ಶಿರಾ, ಗುಬ್ಬಿ, ತುರುವೇಕೆರೆ, ತಿಪ್ಟೂರು, ಕುಣಿಗಲ್, ಚಿಕ್ಕನಾಯಕನಹಳ್ಳಿಗೆ ಹೇಮಾವತಿ ನೀರೇ ಹೋಗೋದು. ಆ ಹೇಮಾವತಿ ನೀರನ್ನೇ ಇವತ್ತು ನಂಬ್ಕೊಂಡಿರೋದು ಅಲ್ಲಿನ ಜನ. ತುಮಕೂರಿಗೆ ಹೇಮಾವತಿ ನದಿ ಮೂಲ ಬಿಟ್ರೆ ಬೇರೆ ಯಾವುದು ಇಲ್ಲ, ಬೇರೆ ಯಾವುದು ನದಿ ಇಲ್ಲ. ಎಲೆಕ್ಷನ್ ಬಂದಾಗ ನಾವು ಆ ನದಿ ನೀರು ತುಂಬಿಸ್ತೀವಿ, ಈ ನದಿ ನೀರು ತುಂಬಿಸ್ತೀವಿ ಅಂತೇಳಿ ಪ್ರಚಾರವನ್ನ ಮಾಡಿ ಇಲ್ಲ ಸಲ್ಲದ ವಿಶ್ವಾಸಗಳನ್ನ ಕೊಟ್ಟು ಯಾವ ನದಿ ನೀರು ತುಂಬಿಸೋ ಕೆಲಸ ಆಗಿದೆ? ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ, ಶಿರಾ ಬೈ ಎಲೆಕ್ಷನ್ ಅಲ್ಲಿ ಏನ್ ಮಾಡಿದ್ರಿ? ನೀರು ತುಂಬಿಸ್ತೀವಿ ಅಂತೇಳಿ ಭರವಸೆ ಕೊಟ್ರು, ಒಂದು ಅಪರೂಪಕ್ಕೊಂದ್ಸರಿ ನೀರು ತುಂಬಿಸೋದ ಕೆಲಸಗಳಾಯ್ತು. ಈ ಶ್ರೀರಂಗ ಏತ ನೀರಾವರಿಗೆ ಹೇಮಾವತಿಯಿಂದ 0.75 ಟಿಎಂಸಿ ನೀರು ಹಂಚಿಕೆ ಆಗ್ತಾ ಇದೆ. ಅದೇ ನೀರನ್ನ ಸ್ಟೀಲ್ ಪೈಪ್ ಲೈನ್ ಮೂಲಕ ಹರಿಸಲಾಗ್ತಾ ಇದೆ. ಈಗ ನಾವು ಯಾವ ನೀರನ್ನ ಕಿತ್ತುಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಮಾಗಡಿ ನಾಯಕರು. ಮತ್ತೆ ಎಲ್ಲಿಂದ ಬರುತ್ತೆ ನಿಮಗೆ ನೀರು? ನಾವು ಯಾವ ನೀರನ್ನ ಕೂಡ ಕಿತ್ತುಕೊಳ್ಳುತ್ತಿಲ್ಲ ಅಂತಾರೆ ಮಾಗಡಿ ನಾಯಕರು. ಆದ್ರೆ ಇದನ್ನ ಒಪ್ಕೊಳ್ಳೋದಕ್ಕೆ ತುಮಕೂರು ಜನ ರೆಡಿ ಇದ್ದಾರಾ? ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಈಗ 1 ತಿಂಗಳು ಗಡುವು ಕೊಟ್ಟಿದ್ದಾರೆ ವೀಕ್ಷಕರೇ. ಇವತ್ತು ಸುರೇಶ್ ಅವರು ಹೇಳಿದ್ದಾರೆ, ಶಾಸಕರು, ಇದು ಟ್ರೈಲರ್ ಅಷ್ಟೇ. ಒಂದು ಕೂಗಿಗೆ ಎಷ್ಟು ಜನ ಸೇರಿದ್ದಾರೆ ನೋಡಿ, ಎಷ್ಟು ಜನ ಸೇರಿದ್ದಾರೆ ಒಂದು ಕೂಗಿಗೆ. ಇದು ಬರೀ ಟ್ರೈಲರ್ ಅಷ್ಟೇ. ಇದೇನಾದ್ರು ಕಂಟಿನ್ಯೂ ಆಯ್ತು ಅಂತಂದ್ರೆ ನಿಮಗೆ ಪಿಕ್ಚರ್ ಅನ್ನ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಮುಂದಿನ ಸುದ್ದಿ ಗಮನ ಹರಿಸೋಣ.